ಇದು ಯುದ್ಧದ ಕೊನೆಯ ದಿನ, ನಿರಾಶನಾಗಬೇಡ. ದುರ್ಯೋಧನ, ಇನ್ನಾದರೂ ಯುದ್ಧವನ್ನು ಸಾಕು ಮಾಡು. ಸಾಕು ಮಾಡು. ನೀನು ಹೀಗೆ ಹೇಳುವುದೇ ಶಕುನಿ? ಹೌದು, ನಾನು ಹೇಳುವೆನು. ಸರ್ವರ ವಿರುದ್ಧವಾಗಿ ನಾನು ನಿನ್ನ ಹಿತೈಷಿ, ನಿನ್ನ ಕೈ ಹಿಡಿದು ಬೇಡುವೆನು. ಸಾಕು, ಯುದ್ಧವನ್ನು ಸಾಕು ಮಾಡು. ಈ ಯುದ್ಧಕ್ಕೆ ನೀನು ಕಾರಣವಲ್ಲ ಶಕುನಿ. ರಾಜ್ಯವು ವೀರ ಸಂಪತ್ತು. ಸ್ವಯಂ ಪುರ ಪಾಂಡವರು ರಾಜ್ಯಲೋಪದಿಂದ ಯುದ್ಧವು ಪ್ರಾರಂಭವಾಯಿತು. ಸ್ವಯಂ ನಾನು ಅದನ್ನು ಪ್ರತಿಪ್ರಾರ್ಥಿಸಿದನು. ನೀನಿಲ್ಲದ ಪಕ್ಷದಲ್ಲಿ ಹೊರಗಿನ ಮನೆಯ ಪ್ರಕರಣವು ಇಲ್ಲಬಹುದೇ ಆಯಿತು. ಕಪಡ ಜೊತೆಗೆ ಅಡೆಯಿರಲ್ಲ. ರಾಜ್ಯಸಭೆಯಲ್ಲಿ ಪಾಂಚಾಲಿಗೆ ಅಪಮಾನವಾಗುತ್ತಿರಲ್ಲ. ಆದರೆ ಯುದ್ಧವು ಮಾತ್ರ ಯುದ್ಧವನ್ನು ನಿಲ್ಲಿಸು ದುರ್ಯೋಧನ. ನಾನು ನಿನ್ನ ಕೈ ಹಿಡಿದು ಬೇಡುವೆನು, ಯುದ್ಧವನ್ನು ನಿಲ್ಲಿಸು. ನಿನ್ನ 100 ಜನ ಸಹೋದರರು ನಿರಾಹಾರದಿಂದ ಕೊಂದ ನಾನು ನಿನಗೆ ನಾನು ಹಿತೈಷಿಯಾಗುವುದು ಸಾಧ್ಯವೇ? ಈಗ ಆ ಮಾತುಗಳೇಕೆ ದುರ್ಯೋಧನ? ಆದರೆ ನಿನ್ನನ್ನು ಸಮೀಪದಲ್ಲಿಟ್ಟುಕೊಂಡೆ ಹೆಜ್ಜೆ ಹೆಜ್ಜೆ ಹೆಜ್ಜೆಗೂ ನರಕದ ಹಾದಿಗೆ ತೆಳ್ಳುವೆ ಎಂದು ತಿಳಿಸಿದ್ದರು. ನಾನು ನಿನ್ನನ್ನು ಪ್ರಿಯ ಬಂಧುವನ್ನು ಆಲಂಘಿಸಿದೆ. ಅದರ ಕಾರಣವು ಗೊತ್ತೇ ಶಕುನಿ? ನೀನು ತುಚ್ಚ, ವಂಚಕೆ, ಮಿತ್ರಜೀವಿ ಎಂದು ನಾನು ನಿನ್ನನ್ನು ನಿರ್ಲಕ್ಷ್ಯ ಮಾಡಿದ ಅಷ್ಟ. ಹೆಚ್ಚವಾಗಿ ಕ್ಷುದ್ರಜೀವಿ ಎಂದು ನಾನು ನಿನ್ನನ್ನು ನಿರ್ಲಕ್ಷ್ಯ ಮಾಡಿದರೆ ಅಷ್ಟೇ. ಇದರ ಕಾರಣ ಗೊತ್ತೇ ಶಕುನಿ? ಸ್ಥಿರನಾಗ ದುರ್ಯೋಧನ. ಆಗಿ ಹೋದಕ್ಕೆ ಚಿಂತಿಸಿ ಫಲವೇನು? ನೀನು ಈಗ ಪಾಂಡವರ ಕ್ಷಮೆಯನ್ನು ಬೇಡು. ಅವರು ಸಂತುಷ್ಟರಾಗಿ ನಿನ್ನ ರಾಜ್ಯವನ್ನು ನಿನಗೆ ಕೊಡುವರು. ಹೇಗೆ ಗುರು ಅಟ್ಟೆ ನೋಡಿದ್ದಾಗಿ
ಪುತ್ರರು ಸಹೋದರರು ಯುದ್ಧ ಕ್ಷೇತ್ರದಲ್ಲೇ ಒಬ್ಬೊಬ್ಬರಾಗಿ ಮೃತರಾದರು. ಈಗಲೂ ನಿನ್ನ ಪ್ರತಿಹಿಂಸೆ ತೊಳೆದು ತೀರಲ್ಲವೇ ಶಕುನಿ, ಈಗ ಹೊಸದನ್ನು ನೋಡಲಿರುವೆ. ದುರ್ಯೋಧನ ಸ್ಥಿರ ಲಕ್ಷ್ಯವು ಲಕ್ಷ ಲಕ್ಷ ಶಕುನಿಗಳ ಕೂಟ ಬುದ್ಧಿಗೆ ಪರಾಜಿತವಾಗಿ ಸ್ವರ್ಗದ ಮಾರ್ಗವನ್ನು ಬರೋದನ್ನು ನೋಡಿದೆ. ಪಾಂಡವರ ಪದತಲದಲ್ಲಿ ನನ್ನ ನಥಮಸ್ತಕವನ್ನು ನೋಡಲು ಬಯಸುವೆಯಾ? ಹೋಗು, ಶತ್ರು ಪಕ್ಷವನ್ನು ಸೇರು. ದುರ್ಯೋಧನ ಪ್ರಚಂಡ ಧ್ವಂಸವನ್ನು ನೋಡಿ ಚಕಿತನಾಗುವೆ. ಇಲ್ಲವೇ ನನ್ನ ಸಂಗಡ ಬಾ, ಮಿತ್ರನಂತೆ ನಿನ್ನನ್ನು ಆಲಂಗಿಸುವೆನು. ಜೀವನ ಚರ್ಮ ಸಂಧಾನದಿಂದ ಶತ್ರು ಹೃದಯವನ್ನು ಕಂಪಿಸುವುದನ್ನು ನೋಡುವೆ. ಎಂತಹ ಅಪಮಾನ! ನನ್ನನ್ನು